ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ. ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಗಯೆ ಅವಧಚರ ಭರತ್ ಗತಿ ಬೂಜಿ ದೇಖಿ ಕರತೂತಿ ಚಲೆ ಚಿತ್ರಕೂಟಹಿ ಭರತ್ ಭರತು ಚಾರ ಚಲೆ ತೆರಹೂತಿ दूतन्ह आई भरत कई करनी जनक समाज जथामति बरनी सुनी गुरु परिजन सचिव महीपति भे सब सोच स्नेह बिकल अति धरी धीरज करी भरत बड़ाई लिए सुभट साहनी बोलाई घर पुर देश राखी रखवारे हय गय रथ बहु जान सवारे दुघरी साधी चले तत्काला किए विश्राम न मग महिपाला भो रही आजू नहाई प्रयागा चले जमुन उतरन सब लागा खबरी लेन हम पठये नाथा तिन्ह कहीं अस मही नायऊ माथा सात किरात छ सात का दीन है ಮುನಿಬರ್ ತುರತ್ ಬಿದಾಚರ್ ಕಿನ್ಹೆ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ವಸಿಷ್ಠರು ಜನಕ ಮಹಾರಾಜನ ಬಗ್ಗೆ ದೂತರಿಗೆ ಪ್ರಶ್ನೆ ಮಾಡಿದಾಗ ಅವರು ಅಲ್ಲಿ ನಡೆದದ್ದನ್ನೆಲ್ಲ ತಿಳಿಸ್ತಾ ಇದ್ದಾರೆ. ದಶರಥ ಮಹಾರಾಜನ ಮರಣದ ನಂತರ ಜನಕ ಮಹಾರಾಜ ಏನು ಮಾಡ್ದ, ಈಗ ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಮಂತ್ರಿಗಳನ್ನು, ಪಂಡಿತರನ್ನು, ವಿದ್ವಾಂಸರನ್ನು ಕರೆದು ಪ್ರಶ್ನೆಗಳನ್ನು ಕೇಳ್ತಾನೆ, ನನಗೇನು ಮಾಡಬೇಕು ಅಂತ. ಅವ್ರಿಗೂ ಏನು ಮಾಡೋದು ತೋಚದೆ ಅವರು ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. ಆಗ ಅವನೇ ಧೈರ್ಯ ತಂದ್ಕೊಂಡು ಏನು ಮಾಡ್ತಾನೆ, 4 ಜನ ಗೂಢಾಚಾರರನ್ನು ಕರೆದು ಅಯೋಧ್ಯೆಗೆ ಕಳಿಸ್ತಾನೆ. ಭರತನ ವಿಚಾರ ಏನು, ರಾಮನ ಬಗ್ಗೆ ಅವನಿಗೆ ಸದ್ಭಾವನೆ ಇದೆಯೋ ಅಥವಾ ದುರ್ಭಾವನೆ ಇದೆಯೋ ಅಂತ ತಿಳ್ಕೊಂಡು ಬನ್ನಿ ಅಂತಂದ್ಬಿಟ್ಟು ಹೇಳ್ತಾನೆ. ಆದರೆ ಇದು ತುಂಬ ರಹಸ್ಯವಾಗಿರಬೇಕಾಗಿರುವಂಥದ್ದು ಅಂತ ಎಚ್ಚರಿಕೆಯನ್ನು ಕೂಡ ಕೊಡ್ತಾನೆ. ಆ ಗುಪ್ತಚಾರರು ಏನು ಮಾಡ್ತಾರೆ, ಅಯೋಧ್ಯೆಗೆ ಹೋಗ್ತಾರೆ. ಭರತನ ನಿಲುವನ್ನು ಅರ್ಥ ಮಾಡಿಕೊಂಡು, ಅಂದರೆ ಅವನ ಮನಸ್ಥಿತಿ ಏನಿದೆ, ಅವನು ಯಾವ ರೀತಿ ಯೋಚನೆ ಮಾಡ್ತಾನೆ ಅದನ್ನೆಲ್ಲ ತಿಳ್ಕೊಳ್ತಾರೆ. ಯಾಕಂದರೆ ಇವನು ಹೋಗೋ ಸಮಯಕ್ಕೆ ಭರತ ತನ್ನ ಅಣ್ಣನನ್ನು ಕರ್ಕೊಂಡು ಬರಬೇಕು ಅಂತಂದ್ಬಿಟ್ಟು ಚಿತ್ರಕೂಟಕ್ಕೆ ಹೊರಟಿರ್ತಾನಲ್ಲ, ಅದನ್ನೆಲ್ಲ ಅವರು ದೂರದಿಂದ ಗಮನಿಸ್ತಾರೆ. ಸೊ ಭರತ ಒಳ್ಳೆ ರೀತಿಯಲ್ಲೇ ಯೋಚನೆ ಮಾಡ್ತಾ ಇದ್ದಾನೆ, ಅವನಿಗೆ ರಾಮನ ಮೇಲೆ ಒಳ್ಳೆ ಭಾವನೆ ಇದೆ ಅನ್ನೋದೆಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಸೊ ಇವಾಗ ಅವನು ಚಿತ್ರಕೂಟಕ್ಕೆ ಹೋಗ್ತಾ ಇದ್ದಾನೆ ಅನ್ನೋದು ಗೊತ್ತಾಗಿ ಅವನು ಹೊರಟ ತಕ್ಷಣ ಅವರು ಮಿಥಿಲೆಗೆ ವಾಪಸ್ ಬರ್ತಾರೆ. ಗೂಢಾಚಾರರು ಬಂದು ಜನಕ ಮಹಾರಾಜನಿಗೆ ಭರತನ ಸ್ವಭಾವವನ್ನು, ಅವನು ಏನು ಮಾಡಬೇಕು ಅಂತಿದ್ದಾನೆ, ಏನು ಅವನ ಕಾರ್ಯವೈಖರಿ, ಅವನು ಯಾವ ರೀತಿ ಕೆಲಸ ಮಾಡಬೇಕು ಅಂತಿದ್ದಾನೆ, ಅದನ್ನೆಲ್ಲ ಅವ್ರು ಹೇಗೆ ತಿಳ್ಕೊಂಡಿದ್ರು ಹಾಗೆ ಅಲ್ಲಿ ವಿವರಣೆ ಕೊಡ್ತಾರೆ. ಅದನ್ನು ಕೇಳಿ ಗುರುಗಳು, ಪರಿಜನರು, ಮಂತ್ರಿಗಳು, ಮಹಾರಾಜರು ಹೀಗೆ ಎಲ್ಲರೂ ಕೂಡ ಬಹಳ ಸ್ನೇಹ ಮತ್ತು ಚಿಂತೆಯಿಂದ ವ್ಯಾಕುಲರಾಗ್ತಾರೆ. ಅವರು ಭರತನ ಬಗ್ಗೆ ಬೇರೆ ಏನು ಯೋಚನೆ ಮಾಡಿರ್ತಾರೆ ಅನಿಸುತ್ತೆ. ಅದಕ್ಕೆ ಈಗ ಭರತನ ವಿಷಯವನ್ನು ಕೇಳಿ ಅವನಲ್ಲಿರುವಂಥ ಪ್ರೀತಿ ಅದನ್ನು ಎಲ್ಲ ತಿಳ್ಕೊಂಡು ಅವ್ರಿಗೆಲ್ಲ ಬೇಜಾರಾಗುತ್ತೆ ಮತ್ತು ಸಂತೋಷ ಕೂಡ ಆಗುತ್ತೆ. ಅವನ ಪ್ರೀತಿಯನ್ನು ನೆನೆಸ್ಕೊಂಡು ಮತ್ತೆ ಜನಕ ಧೈರ್ಯವನ್ನು ತಂದುಕೊಂಡು ಭರತನನ್ನು ಕೊಂಡಾಡಿ ಒಳ್ಳೆಯ ಯೋಧರನ್ನು ಮತ್ತು ಸೇನಾಪತಿಗಳನ್ನು ಕರೆಸ್ಬಿಟ್ಟು ಅರಮನೆ, ನಗರ, ದೇಶ ಇದೆಲ್ಲದರ ರಕ್ಷಣೆಗೋಸ್ಕರ ದಕ್ಷ ರಕ್ಷಕರನ್ನು ನೇಮಿಸಿ ಆನೆ, ಕುದುರೆ, ರಥ ಈ ಎಲ್ಲ ವಾಹನಗಳನ್ನು ಅಣಿ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಅವನು ಆಜ್ಞಾಪನೆಯನ್ನು ಕೊಡ್ತಾನೆ. ಈಗ ಅವನು ಹೊರಡಬೇಕು ಅಂತಿದ್ದಾನಲ್ಲ, ಇವಾಗ ಇವನಿಲ್ಲದೆ ಇದ್ದಾಗ ಆ ನಗರ, ದೇಶ ಇವುಗಳನ್ನೆಲ್ಲ ಕಾಪಾಡುವಂಥವ್ರು ಬೇಕಲ್ಲ, ಅದಕ್ಕೋಸ್ಕರ ಒಳ್ಳೆ ಸೇನಾಪತಿಗಳನ್ನು, ಯೋಧರನ್ನು ನಿಯುಕ್ತರನ್ನಾಗಿ ಮಾಡಿ ಅವರಿಗೆ ಆಜ್ಞಾಪನೆಯನ್ನೆಲ್ಲ ಕೊಟ್ಟು ಇವನೇನು ಮಾಡ್ತಾನೆ, ಬೇಕಾದಷ್ಟು ಆನೆ, ಕುದುರೆ, ರಥಗಳನ್ನೆಲ್ಲ ತರಿಸಿ ಅಂತಂದ್ಬಿಟ್ಟು ಹೇಳ್ತಾನೆ. ಆಮೇಲೆ 2 ಗಳಿಗೆಯ ಉತ್ತಮ ಮುಹೂರ್ತವನ್ನು ನಿಶ್ಚಯ ಮಾಡಿಕೊಂಡು ಕೂಡಲೇ ಜನಕ ಮಹಾರಾಜ ಏನು ಮಾಡ್ತಾನೆ, ಅಲ್ಲಿಂದ ಹೊರಡ್ತಾನೆ. ಅವರು ದಾರಿಯಲ್ಲಿ ಎಲ್ಲೂ ಕೂಡ ವಿಶ್ರಾಂತಿಯನ್ನು ತಗೊಳ್ಳದೆ ಅವತ್ತಿನ ಬೆಳಗ್ಗೆನೇ ಅವರು ಪ್ರಯಾಗವನ್ನು ತಲುಪಿದ್ದಾರೆ. ಅಲ್ಲಿ ತ್ರಿವೇಣಿಯಲ್ಲಿ ಸ್ನಾನಾದಿಗಳನ್ನೆಲ್ಲ ಮಾಡಿಕೊಂಡು ಅವರು ಹೊರಟು ಯಮುನೆಯನ್ನು ದಾಟಿ ಇನ್ನೇನು ಬರ್ತಾ ಇದ್ದಾರೆ, ಆ ವಾರ್ತೆಯನ್ನು ನಿಮಗೆ ತಿಳಿಸೋದಕ್ಕೋಸ್ಕರ
ನಮ್ಮನ್ನು ಮುಂದೆ ಕಳಿಸಿದ್ದಾರೆ. ನೀವು ಬೇಗ ಹೋಗಿ ಈ ಒಂದು ವಿಚಾರವನ್ನು ಅವರಿಗೆ ತಿಳಿಸಿ, ನಾವು ಬರ್ತಾ ಇರೋ ವಿಚಾರವನ್ನು ಅಂತಂದ್ಬಿಟ್ಟು ಹೇಳಿದ್ದಾರೆ ಅಂತಂದ್ಬಿಟ್ಟು ಆ ದೂತರು ನೆಲ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಗುರುಗಳಿಗೆ ಈ ಒಂದು ವಿಷಯಗಳನ್ನು ತಿಳಿಸ್ತಾರೆ. ಆಗ ವಸಿಷ್ಠ ಮಹಾಮುನಿಗಳು 5-6 ಬಿಲ್ಲರನ್ನ ಜೊತೆ ಮಾಡಿ ಆ ದೂತರನ್ನ ಬೀಳ್ಕೊಡ್ತಾರೆ. ಈಗ ದೂತರು ಹೊರಡ್ತಾರಲ್ವಾ, ಇನ್ನು ಅವರು ಬರಬೇಕಾದ್ರೆ ಎಲ್ಲಿ ದಾರಿ ತಪ್ಪಿ ಹೋಗೋದು ಏನಾದರೂ ಆಗುತ್ತಲ್ವಾ, ಅದಕ್ಕೋಸ್ಕರ 5-6 ಜನ ಬಿಲ್ಲರನ್ನ ಜೊತೆಯಲ್ಲಿ ಕಳಿಸ್ತಾರೆ. ಹೋಗಿ ಜನಕ ಮಹಾರಾಜನನ್ನ ಗೌರವದಿಂದ ಕರ್ಕೊಂಡು ಬನ್ನಿ ಅಂತಂದ್ಬಿಟ್ಟು ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.